ಬಿಲ್ಲೆ ಕಡುಬು ಮಾಡುವ ವಿಧಾನ. ಒಂದು ಅಕ್ಕಿ ತರಿ ಅಳತೆಯ 3.5 ಅಳತೆಯಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಅರ್ಧ ಚಮಚ ಬೆಲ್ಲ, 1 ಚಮಚ ಉಪ್ಪು, 1 ಚಮಚ ಜೀರಿಗೆ, ನೆನೆಸಿಟ್ಟ ಕಡಲೆಬೇಳೆ 3 ಚಮಚ, ಸಣ್ಣಗೆ ಹೆಚ್ಚಿದ ತೆಂಗಿನಕಾಯಿ ಚೂರುಗಳು 2 ಚಮಚ ಹಾಗೂ 2 ಚಮಚ ಎಣ್ಣೆ ಹಾಕಿ ಕುದಿಸಿ ಅದು ಕುದ್ದು ಕಡಲೆಬೇಳೆ ಮೆತ್ತಗಾಕಲು ಬಿಡಿ. ನಂತರ ಅದಕ್ಕೆ 1 ಕಪ್ ಅಕ್ಕಿ ತರಿ ಹಾಕಿ ಮಿಕ್ಸ್ ಮಾಡಿ ಅಕ್ಕಿ ತರಿಯನ್ನು ಚೆನ್ನಾಗಿ ಬೇಯಿಸಿ ಅದು ಬೆಂದಾಗ ಮಿಶ್ರಣ ಗಟ್ಟಿ ಹದಕ್ಕೆ ಬಂದಾಗ ಬೆಂದ ಪದಾರ್ಥವನ್ನು ಒಂದು ತಟ್ಟೆಗೆ ವರ್ಗಾಯಿಸಿ ಹರಡಿ ಆರಲು ಬಿಡಿ. ಆರಿದ ನಂತರ ಮಿಶ್ರಣವನ್ನು ಸ್ವಲ್ಪ ತೆಗೆದುಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಿ ಮಧ್ಯ ಒತ್ತಿ ಸಣ್ಣ ಸಣ್ಣ ಬಿಲ್ಲೆ ಅಂದ್ರೆ ಇಡ್ಲಿ ಆಕಾರ ಬರುವಂತೆ ಮಾಡಿ ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಜೋಡಿಸಿಕೊಳ್ಳಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಆ ಎಣ್ಣೆಯಲ್ಲಿ ಇಡ್ಲಿಯಂತೆ ಮಾಡಿಟ್ಟ ಬಿಲ್ಲೆಗಳನ್ನು ಹಾಕಿ ಶಾಲೋ ಫ್ರೈ ಮಾಡಿ. ಹೀಗೆ 2 ಬದಿಯು ಚೆನ್ನಾಗಿ ರೋಸ್ಟ್ ಮಾಡಿ ತಟ್ಟೆಗೆ ತೆಗೆದು ಹಾಕಿ. ರುಚಿಯಾದ ಆಕರ್ಷಕವಾದ ಬಿಲ್ಲೆ ಕಡುಬು ಹೀಗೆ ಮಾಡಿ ನಿಮಗಿಷ್ಟವಾದ ಚಟ್ನಿಗೆ ನೆಂಚಿಕೊಂಡು ತಿಂದು ತೃಪ್ತಿಯಿಂದ ತೇಗಿ. ಇದು ಇವಾಗ ಬಿಲ್ಲೆ ಕಡುಬು ಆಗಿದೆ, 2 ಕಡೆ ಫ್ರೈ ಮಾಡಾಗಿದೆ. ಇವಾಗ ಅದನ್ನ ಸರ್ವ್ ಮಾಡ್ತೀನಿ. ನೋಡಿ ಸರ್, ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಇದನ್ನ ಚಟ್ನಿ, ಸಕ್ಕರೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ತಿನ್ಬೋದು ಸರ್. ಫಸ್ಟು ಹಾಗೆ ಒಂದು ತಿಂದು ನೋಡ್ತೀನಿ. ತುಂಬ ಚೆನ್ನಾಗಿದೆ. ನಮ್ಗೆ ಆ್ಯಕ್ಚುಲಿ ಒಂದು ಯೋಚನೆ ಇತ್ತು, ಇವರು ಉಪ್ಪು ಹಾಕಿದ್ರು ಜೀರಿಗೆ ಹಾಕಿದ್ರು ಖಾರಕ್ಕೇನು ಹಾಕಿಲ್ವಲ್ಲ ಅಂತ. ಬಟ್ ಖಾರ ನೆಸಿಟಿ ಇಲ್ಲ, ಸಾಲ್ಟೇ ಚೆನ್ನಾಗಿದೆ. ಪರ್ಫೆಕ್ಟ್. ಇದ್ರ ಜೊತೆ ಒಂಚೂರು ನೋಡೋಣ. ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ. ಚಟ್ನಿ ಇದು ಕಾಂಬಿನೇಷನ್, ಗೊಜ್ಜು ಚಟ್ನಿ ಎಲ್ಲ ಥರನೂ ಮಾಡ್ಬೋದು. ತುಪ್ಪ ಆಲ್ಸೋ ಇಸ್ ಗುಡ್. ಸಕ್ಕರೆ ಇಸ್ ಫಾರ್ ಚಿಲ್ಡ್ರನ್. ಅದಕ್ಕೆ ಸರ್ ನಾನು ಹೇಳಿ ಮಕ್ಕಳಿಗೆ ಅದು ನನ್ನ ಮತ್ತೆ ಮಕ್ಕಳು ಅಂತಂದರೆ ಅಂತ ಅಂದ್ಬಿಟ್ಟು ದೊಡ್ಡವ್ರಿಗೇನು ಇರಲ್ವಲ್ಲ ಅಂತ ನಾನು ಹೇಳಕ್ಕೆ ಹೋಗಲಿಲ್ಲ. ಮಕ್ಕಳಿಗೆ ಇದೆಲ್ಲ ಇಷ್ಟ ಆಗಲ್ವಲ್ಲ, ಖಾರ ಅಂತಾರಲ್ಲ, ಆಗ ಶುಗರ್ ಹಾಕ್ಕೊಡ್ತೀವಿ. ಅದ್ಭುತ. ನಿಮ್ಮಿಂದ ಹೊಸ ಅಡುಗೆ ಕಲ್ತ್ಕೊಂಡೆ ನಾನು. ಥ್ಯಾಂಕ್ ಯು ಸರ್. ಎಕ್ಸ್ಟ್ರಾರ್ಡಿನರಿ. ಸೂಪರ್.